ಎರಡು ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಬೈ ಎಲೆಕ್ಷನ್ನ ಉಪಚುನಾವಣೆಯ ಕಾವು ರಂಗೇರ್ತಾ ಇದೆ. ಈಗ ಇದೇ ಮಿನಿ ಸಮರ ಗೆಲುವಿಗೆ ಬೆಳಗಾವಿ ಜಿಲ್ಲಾ ನಾಯಕರಿಗೆ ಈಗ ಟಾಸ್ಕ್ ಅನ್ನು ಕೊಡಲಾಗಿದೆ. ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿಗೆ ಈಗ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಬಾಗಲಕೋಟೆ ಉಸ್ತುವಾರಿ ಸತೀಶ್ ಜಾರಕಿಹೊಳಿಗೆ ಕೊಟ್ಟಿದ್ದಾರೆ. ದಾವಣಗೆರೆ ಹೊಣೆಗಾರಿಕೆಯನ್ನ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಕೊಟ್ಟಿದ್ದಾರೆ. ಸ್ಟಾರ್ ಪ್ರಚಾರಕ್ಕಾಗಿ ಈಗ ಲಕ್ಷ್ಮಣ್ ಸವದಿ ಅಖಾಡಕ್ಕಿಳಿದಿದ್ದಾರೆ. ಲಿಂಗಾಯತ ಅಹಿಂದ ಜಾತಿ ಲೆಕ್ಕಾಚಾರದಲ್ಲಿ ತಂತ್ರಗಾರಿಕೆ ಮಾಡುವುದಕ್ಕೆ ಈಗ ಕಾಂಗ್ರೆಸ್ ಮುಂದಾಗಿದೆ. ಏನು ಈ ರಾಜ್ಯದಲ್ಲಿ ರಂಗೇರ್ತಾ ಇದೆ ಬೈ ಎಲೆಕ್ಷನ್ನ ಈ ಒಂದು ಉಪಚುನಾವಣೆ. ಇದಕ್ಕೆ ಸಂಬಂಧಪಟ್ಟಂತೆ ಕಾವು ಕೂಡ ಜೋರಾಗ್ತಾ ಇದೆ. ಯಾರೆಲ್ಲ ಹೇಗೆಲ್ಲ ಮತದಾರರನ್ನ ಹಿಡಿದು ಇಟ್ಕೊಳ್ತಾರೆ ಅಂತ ಈ ಮಿನಿ ಸಮರ ಗೆಲುವಿಗೆ ಬೆಳಗಾವಿ ಜಿಲ್ಲಾ ನಾಯಕರಿಗೆ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ. ಬಾಗಲಕೋಟೆ, ದಾವಣಗೆರೆ, ದಕ್ಷಿಣ ವಿಧಾನಸಭಾ ಈ ಎರಡು ವಿಧಾನಸಭಾ ಕ್ಷೇತ್ರಗಳ ಗೆಲುವಿಗೆ ಈಗ ಕಾಂಗ್ರೆಸ್ ರಣತಂತ್ರವನ್ನ ರೂಪಿಸ್ತಾ ಇರೋದು. ಬೆಳಗಾವಿಯಲ್ಲಿ ಮೂವರು ಪ್ರಭಾವಿ ನಾಯಕರುಗಳಿಗೆ ಈಗ ಹೊಣೆಗಾರಿಕೆಯನ್ನ ಕೊಟ್ಟಿದ್ದಾರೆ. ಏನು ಎಲ್ಲವನ್ನು ಚರ್ಚೆಯನ್ನ ಮಾಡಿ ತದನಂತರ ಸಚಿವ ಸತೀಶ್ ಜಾರಕಿಹೊಳಿ ಮತ್ತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇದರ ಜೊತೆಗೆ ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿಗೆ ಜವಾಬ್ದಾರಿ ಮುಖ್ಯವಾಗಿ ಕೊಟ್ಟಿದ್ದಾರೆ. ಬಾಗಲಕೋಟೆ ಉಸ್ತುವಾರಿಯಾಗಿ ಸತೀಶ್ ಜಾರಕಿಹೊಳಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ, ಅಲ್ಲೆಲ್ಲ ನಿಭಾಯಿಸಬೇಕು ಅಂತೇಳಿ. ಜೊತೆಗೆ ದಾವಣಗೆರೆ ಹೊಣೆಗಾರಿಕೆಯಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಕೊಟ್ಟಿದ್ದಾರೆ. ಇನ್ನು ಮತ್ತೊಂದು ಸ್ಟಾರ್ ಪ್ರಚಾರಕ್ಕೆ ಅಂದರೆ ಈಗ ಎರಡೂ ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ಅಭ್ಯರ್ಥಿಗಳ ಪ್ರಚಾರಕ್ಕೆ ಲಕ್ಷ್ಮಣ್ ಸವದಿ ಅಖಾಡಕ್ಕಿಳಿದಿದ್ದಾರೆ. ಲಿಂಗಾಯತ ಅಹಿಂದ ಜಾತಿ ಲೆಕ್ಕಾಚಾರದಲ್ಲಿ ಈಗ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಸಿಗರು. ಕಾದು ನೋಡಬೇಕಾಗುತ್ತೆ, ಲಿಂಗಾಯತ ಅಹಿಂದ ಜಾತಿ ವರ್ಗದವರು ಮತವನ್ನ ಹಾಕ್ತಾರಾ, ಆ ಮತವನ್ನ ಗಳಿಸುವಲ್ಲಿ ಕಾಂಗ್ರೆಸ್ಸಿಗರು ಯಶಸ್ವಿ ಆಗ್ತಾರಾ ಅಂತ ಈಗ ಅದಕ್ಕೆ ಮೂರು ಜನ ಅಖಾಡಕ್ಕಿಳಿದಿದ್ದಾರೆ. ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಾಗೆ ಲಕ್ಷ್ಮಣ್ ಸವದಿ ಮೂರು ಜನ ಘಟಾನುಘಟಿ ನಾಯಕರುಗಳು ಈಗ ಅಖಾಡಕ್ಕಿಳಿದಿದ್ದಾರೆ. ಕಾದು ನೋಡಬೇಕಾಗತ್ತೆ ಈಗ ಈ ಒಂದು ಎರಡು ವಿಧಾನಸಭಾ ಕ್ಷೇತ್ರಗಳಿಗೆ ಲಿಂಗಾಯತ ಜೊತೆಗೆ ಅಹಿಂದ ಜಾತಿ ವರ್ಗದವರನ್ನ ತಮ್ಮ ಮುಷ್ಟಿಯಲ್ಲಿ ಮತವನ್ನ ಹಿಡಿದುಕೊಳ್ತಾರಾ ಅಂತ. ಬೆಳಗಾವಿಯಲ್ಲಿ ಈಗ ಮೂರು ಪ್ರಭಾವಿ ನಾಯಕರಿಗೆ ಹೊಣೆಗಾರಿಕೆಯಾಗಿ ಕೊಟ್ಟಿರೋದು. ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಈಗ ಮೂರು ಘಟಾನುಘಟಿ ನಾಯಕರುಗಳು ಅಖಾಡಕ್ಕಿಳಿದಿದ್ದಾರೆ. ಯಾವ ರೀತಿಯಾಗಿ ಮತವನ್ನ ಬಾಗಲಕೋಟೆಯಲ್ಲಿ ಮತ್ತೆ ದಾವಣಗೆರೆ ದಕ್ಷಿಣದಲ್ಲಿ ಯಾವ ರೀತಿ ನಿಭಾಯಿಸ್ತಾರೆ ಅಂತ, ಇದರ ಜೊತೆಗೆ ಲಕ್ಷ್ಮಣ್ ಸವದಿ ಅವರು ಹೇಗೆ ಓಟನ್ನ ಅಂದರೆ ಸ್ಟಾರ್ ಏನು ನಿಂತಿರ್ತಾರೆ ಆ ಸ್ಟಾರ್ಗಳ ಒಂದು ಮತ ಪ್ರಚಾರವನ್ನು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಆದರೆ ಈ ಒಂದು ಬೈ ಎಲೆಕ್ಷನ್ನ ರಣಕಣ ಜೋರಾಗಿ ಸಿದ್ಧವಾಗಿದೆ ಈ ಒಂದು ವೇದಿಕೆ. ಹಾಗಾಗಿ ಯಾರು ಗೆಲ್ತಾರೆ ಇಲ್ಲಿ ಎರಡೂ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬರುತ್ತಾ? ಯಾಕಂದರೆ BJP ನಾಮಪತ್ರ ಸಲ್ಲಿಸಿದಾಗ್ಲಿಂದ ಇಲ್ಲಿವರೆಗೂ ಯಾವುದೇ ರೀತಿ ಮತ ಪ್ರಚಾರವನ್ನು ಅವರವರು ಲೈಟಾಗಿ ಮಾಡ್ಕೊಂಡಿರ್ತಾರೆ ಅಂತ ಅನಿಸುತ್ತೆ ಬಹುಶಃ. ಯಾಕಂತಂದರೆ ಕಾಂಗ್ರೆಸ್ಸಿಗರು ಮಾಡ್ತಾ ಇರೋ ಮಟ್ಟಿಗೆ BJP ಅವರು ಮತ ಪ್ರಚಾರವನ್ನು ಮಾಡ್ತಾ ಇಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಇದನ್ನ ಲೈಟ್ ವೆಯ್ಟ್ ಅಂತಾನೆ ಹೇಳಬಹುದು BJP ಅವರು, ಅಥವಾ BJP ಅವರು ಇದನ್ನ ಮತ್ತೊಂದು ತಂತ್ರ ಏನಾದರೂ ರೂಪಿಸ್ಕೊಂಡಿರ್ತಾರಾ ಅದು ಗೊತ್ತಿಲ್ಲ. ಆದರೆ ಕಾಂಗ್ರೆಸ್ಸಿಗರು ಮಾತ್ರ ಈಗ ಘಟಾನುಘಟಿಗಳನ್ನು ಒಂದೊಂದು ವಿಧಾನಸಭಾ ಕ್ಷೇತ್ರಗಳಿಗೆ ಬಿಟ್ಟು ಮತ್ತೆ ಮತವನ್ನ ಯಾವ ರೀತಿಯಾಗಿ ಹಿಡಿದಿಟ್ಕೊಳ್ಬೇಕು ಅನ್ನೋ ತಂತ್ರಗಾರಿಕೆಯನ್ನು ರೂಪಿಸ್ತಾ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ಸಿಗರು ಯಾವ ತಂತ್ರ ರೂಪವನ್ನು ಮಾಡ್ತಾರೆ ಅನ್ನೋದು ಗೊತ್ತಾಗಲ್ಲ. ಇತ್ತ BJP ಅವರು ಸೈಲೆಂಟ್ ಆಗಿ ಮಾಡ್ತಾ ಇದ್ದಾರೆ, ಈ ಕಡೆ ಕಾಂಗ್ರೆಸ್ಸಿಗರು ವೈಲೆಂಟ್ ಆಗಿ ಮಾಡ್ತಾ ಇದ್ದಾರೆ ಅಷ್ಟೇ. BJP ಅವರು ಯಾವ ರೀತಿ ರಣತಂತ್ರವನ್ನ ಮಾಡ್ತಾ ಇದ್ದಾರೆ, ಈ ಒಂದು ಅಖಾಡಕ್ಕೆ ಯಾರು ಗೆಲ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ಆದರೆ ಈ ಇಬ್ಬರ ತಂತ್ರದಲ್ಲಿ ಯಾರು ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಜಯ ಗಳಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ.